ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 4:30 ಆಗಿ ಬಂದೈತೆ ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು, ಆಯ್ ಸಿಸ್ ನನ್ನ ಬರ್ತ್ಡೇ ಇದೆ 4/8/2026 ವಿಶ್ ಮಾಡಿ ಸಿಸ್, ನನ್ನ ನೇಮು ಮಧು ಅಂತ ಕಮೆಂಟ್ ಮಾಡಿದ್ರಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಧು ಸಿಸ್ಟರ್. 100 ಕಾಲ ಚೆನ್ನಾಗಿ ಬಾಳಿ, ನೀವು ಅಂದ್ಕೊಂಡಿರೋದು ಜೀವನದಲ್ಲಿ ಎಲ್ಲ ಸಿಗಲಿ ಅಂತ ರಾಯರಲ್ಲಿ ಬೇಡ್ಕೊಳ್ತೇನೆ. ಇವತ್ತು ನಾನು ಒಂದು ಕಡೆ ಮಾತಾಡ್ಸೋಕೆ ಹೋಗ್ಬೇಕ್ರಿ. ಹಿಂಗಾಗಿ ನಿನ್ನೆ ಎಲ್ಲ ಮಡಿಕೆ ಕಾಳು ಪಲ್ಯ ಮಾಡ್ಬೇಕಂತೆಲ್ಲ ರೆಡಿ ಮಾಡಿಟ್ಟಿದ್ದೆ. ಮಡಿಕೆ ಕಾಳು ಪಲ್ಯ ಮಾಡೋಕೆ ರೆಡಿ ಮಾಡಿಲ್ರಿ. ಮಡಿಕೆ ಕಾಳು ಎಲ್ಲ ನೆನೆಸಿ ಕಟ್ಟಿ ಎಲ್ಲ ಇಟ್ಟಿದ್ದೆ. ಅವೆಲ್ಲ ನೆನೆದಾವು. ಇವತ್ತು ಪಲ್ಯ ಮಾಡ್ತೀನಿ. ಮಡಿಕೆ ಕಾಳು ಪಲ್ಯ, ಚಪಾತಿ, ಪಲಾವು, ಅನ್ನ ಮಾಡಿ ಒಗ್ಗರಣೆ ಹಾಕಬೇಕು. ಹಂಗಂದ್ರೆ ಎಲ್ಲಿಗಾರ ನಾವು ಮಾತಾಡ್ಸೋಕೆ ಬುತ್ತಿ ಪತ್ತಿ ಹೋದ್ರೆ ಅನ್ನ ಮಾಡಿ ಒಗ್ಗರಣೆ ಹಾಕಿ ಶೇಂಗಾ ಕಾಳು ಹುರಿದು ಒಗ್ಗರಣೆ ಹಾಕಿದ್ರೆ ಸಖತ್ತಾಗಿರುತ್ತೆ ನೋಡೋಕ್ಕೂ. ಬರ್ರಿ ಇವಾಗ ಟೈಮ್ ಎಷ್ಟಾಗೈತಿ ಅಂತ ತೋರಿಸ್ತೀನಿ. ಕರೆಕ್ಟ್ 5 ಗಂಟೆ ಆಯ್ತು ನೋಡಿ. ಅರ್ಧ ತಾಸು ಬೇಕು ನಾನು ಏನಾದರೂ ವಿಡಿಯೋ ಚಲೋ ಮಾಡ್ಕೊತಕ್ಕಂತೀನಿ ಅಂದ್ರೆ ಇಲ್ಲೇ ಹೋಗ್ಬಿಡುತ್ತಾ. ಎಲ್ಲರೂ ತುಂಬ ಸಪೋರ್ಟ್ ಮಾಡಾಕತ್ತೀರಿ. ಎಡ್ಡು ಚಾನಲ್ಗೂ ಸಪೋರ್ಟ್ ಮಾಡ್ತೀರಿ, ತುಂಬ ಖುಷಿ ಆಗುತ್ತೆ. ಇದೇ ಥರ ಚಾನಲ್ ಸಪೋರ್ಟ್ ಮಾಡಿ. ರೇಖಾ ಟೈಲರಿಂಗ್ ಚಾನಲ್ಗೂ ಈ ಚಾನಲ್ಗೂ ಸಪೋರ್ಟ್ ಮಾಡಾಕತ್ತೀರಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮೈಕು ಬಂದಾಯ್ತು ನೋಡಿ. ಇವಾಗ ಮಾತಾಡೋಕೆ ಫ್ರೀ ಆಯಿತು. ಮೈಕ್ ಹಚ್ಚಿರ್ತಾರೆ ನೆಶಿನ್ಯಾಗ ಹೇಳ್ತೀನಲ್ಲ, ಮೈಕ್ ಹಾಕಿರ್ತಾರೆ. ಟೈಮ್ 6 ಗಂಟೆ ಆಯಿತು. ಶ್ರಾವಣಿ ಬುತ್ತಿನ ರೆಡಿ ಆಯಿತು. ಒಂದು ಸೌತಿಕಾಯಿ ಕಟ್ ಮಾಡಿ ಹಾಕಿದೆ. ಪೇರುವನ್ನು ಕಟ್ ಮಾಡಿ ಹಾಕ್ಬೇಕಂದ್ರೆ ಪೇರುವನ್ನೇ ಹುಳ ನೋಡಿ ಹೆಂಗೆ ಕಾಣ್ತಾವೆ, ಇಲ್ಲೇ ಕೊತ್ತಂಗೆ ಆಗೈತೆ. ಅದಕ್ಕೆ ಕಸ ಪುಟ್ಟಿ ಹಾಕಿದ್ರೆ ಅಂತ ಎತ್ತಿಟ್ಟು ನೋಡಿ. ಬರ್ರಿ ಶ್ರಾವಣಿ ರೆಡಿ ಮಾಡ್ತೀನಿ ರೀ. ಶ್ರಾವಣಿನ ಮುಕ್ಕೊಂಡನ ಆನ್ಕಿಡ್ತೀನಿ. ಶ್ರಾವಣಿ ರೆಡಿ ಮಾಡಿ ಆನ್ಕಿಡ್ತೀನಿ. ಆಮೇಲೆ ಚಪಾತಿ ಮಾಡ್ಕೊತೀನಿ. ಅಂಗಳ ಕಸ ಹುಡುಗಿ ಪಡ್ಸಾಲಿ ಎಲ್ಲ ಹುಡುಕೊಂಡು. ಈಗ ಶ್ರಾವಣಿ ಟಿಪ್ಪನ್ ತಗೋ. ನಾವು ಹೊರಗಿಂದ ಏನಿಲ್ಲ ನೋಡಿ. ಕಸನ ಅಡುಗೆ ಮನೆ ಕಸ ಹೊಡಿ ತುಂಬಿಟ್ಟಿನಿ. ತಲೆಗೆ ರೆಡಿ ಮಾಡ್ತೀನಿ ರೀ. ಕಿನ ಮಾಸಿಗೋಣ
ನೋಡಿ ಶ್ರಾವಣ ಅಂತಾನೆ ಬರುತ್ತೆ ನೋಡಿ. ಶ್ರಾವಣಿನೂ ರೆಡಿ ಮಾಡಿದ್ದೇನೆ ರೀ. ಶ್ರವಣ ಬರೀ ಶ್ರಾವಣಿನೂ ರೆಡಿ ಆಗ್ಯಾವ ಅಡೀಗ. ಬಾ ಹಾಂ ಕೊಡ್ತೀನಿ ಬಾ. ಎದಕ್ಕೆ 10 ರೂಪಾಯಿ? ಹಾಂ ಚಿಲ್ಡ್ರನ್ಸ್ ಡೇ ಏನು ಫ್ರೆಂಡ್ಶಿಪ್ ಡೇ? ಮತ್ತು ತಗೋ ಹೋತ್ಯಾ? ತಲೆ ಮೇಲೆ ನೀರು ಹಾಕ್ಕೊಂಡ ಹೊಡಿ. ನೀ ಎಣ್ಣೆ ಹಚ್ಚಿದ್ಯಾ? ಇಟ್ಟಿರಿ ಎಲ್ಲ ಇಟ್ಟಿರಿ. ರಬ್ಬರ್ ಬ್ಯಾಂಡು ಅಡಿಗಿಡ ಅಂತ ಹೇಳಿದ್ರಕಿ ತಲೆ ಕೋತ ಅಂತಲ್ಲಿ ಹೋಗಿ ಹಸಿದ ಕೂಲ ಹಾಕ್ಕೋಬೇಡ ಅಂದೆ. ಓಯ್ ಬಾ ಬಾಯ್ ರೀ. ಹಾಯ್ ರೀ. ಹಾಯ್ ಗುಡ್ ಮಾರ್ನಿಂಗ್ ಗಿಳಿಯಗಳಿಗೆ ಬಾಯ್ ಸ್ನೇಹಿತರೆ ಅನ್ಬೇಕು. ಓಯ್ ಬಾ ಹುಷಾರು ನೋಡ. ಹಾಂ ನೀನು ನಿಮ್ಮ ಮಮ್ಮಿ ಥರನ ಬೂಟ್ ಹಾಕ್ಕೋಬೇಕು. 6:15 ಆಯ್ತು ನೋಡಿ. 6:15 6:20 ಹೊರಗೆ ಹಾಕ್ಬೇಕು ರೀ ಶ್ರಾವಣಿನ. ಹುಷಾರು ನೋಡ ಅಮ್ಮ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಒಳ್ಯಾಕೆ ಬಂದು ಪಡ್ಸಾಲಿನೆಲ್ಲ ಕ್ಲೀನ್ ಮಾಡೀನಿ. ಶ್ರವಣ ಎದ್ದಾನ. ಕಸ ಚೆಲ್ಲಿ ಹೋಗಪ್ಪ ಅಂದೆ. ಕಸ ಹೊರ್ಯಾಕೆ ಹೋದ ನೋಡಿ. ನಾನು ಅಡುಗೆ ಮಾಡ್ಕೊಂಡು ಎಲ್ಲಿಗಾದ್ರೂ ಹೋಗ್ಬೇಕಂತ ತಯಾರಾದರೆ ಈ ಸಲನೂ ಮಿಸ್ ಆಯ್ತು ನೋಡಿ. ಅದೇ ಊರಿಗೆ ಹೋಗಾಕ್ರಿ 2 ಸಲ ಆಯ್ತು ರೀ. ಹಿಂಗೆ ಹಾಕಾಯ್ತು. ಟೈಮು 7:05 ಆಯ್ತು ನೋಡಿ. ನಾ ಮಾಡಿದ ರೊಟ್ಟಿ ಚಪಾತಿ ಮಾಡ್ತಿದ್ದೆ. ಬೇಜಾರಾಗ್ಬಿಡ್ತು ರೀ ಅಡುಗೆ ಮಾಡೋದು ಮತ್ತು ಬಿಡೋದಂದ್ರೆ. ಮತ್ತು ಒಳ್ಳೆ ಬುತ್ತಿ ತಯಾರು ಮಾಡೋದಂದ್ರೆ ಕಷ್ಟ ಆಗುತ್ತೆ ರೀ. ನಮಗಾದ್ರೆ ಏನಾದರೂ ಮಾಡ್ಕೊಂಡು ಉಂಡು ಬಿಡ್ತೀವಿ. ಬುತ್ತಿಗಂದ್ರೆ ಪದ್ಧತಿ ಎಲ್ಲ ಮಾಡಬೇಕಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡೇನು ರೀ. ಶ್ರಾವಣಿನೂ ಹೋದ್ಲು. ಎಣ್ಣೆಮಿಗೆ ಏನಾದರೂ ತಿನ್ನಕ್ಕೆ ತೊಗೊಂಡು ಹೋಗ್ಬಿಡ್ತು ನೋಡಿ. ಏನು ಮಾಡೋದು? ಫಸ್ಟಿಗೆ ಒಂದು ಟೈಮ್ ಬುತ್ತಿ ಮಾಡಿ ಎಲ್ಲ ಇದು ಮಾಡಿದೆ, ವೇಸ್ಟ್ ಆಯ್ತು. ಮತ್ತು ಇದು 2ನೇ ಸಲ ಟೈಮ್ ಬುತ್ತಿ ಮಾಡಿ ಮತ್ತು ಅವರಿಗೋಸ್ಕರ ಮಡಿಕೆ ಕಾಳು ಹಾಕಿದ್ದೀನಿ ರೀ. ಮಡಿಕೆ ಕಾಳು ಪಲ್ಯ ಚಪಾತಿ ಪಲಾವ್ ಅನ್ನ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಏನು ಮಾಡೋಕ್ಕಾಗಲ್ಲ ರೀ. ಅವರು ಎದಕ್ಕೆ ಕ್ಯಾನ್ಸಲ್ ಆಗ್ತೀವಿ ಅಂದರೆ ಮೊನ್ನೆ ನನ್ನ ಸಲ ನಾನೇ ಕ್ಯಾನ್ಸಲ್ ಮಾಡ್ದಂಗೆ ಆತ್ರಿ. ಇವತ್ತು ಆಪ್ರೇಷನ್ ಆಗೈತಲ್ಲ, ಅದೇನೋ ದವಾಖಾನಿಗೆ ಹೋಗ್ತಾರಂತ ರೀ. ಹಿಂಗಾಗಿ ಅದು ನಮ್ಮ ಮನೆಯವ್ರು ಫೋನ್ ಹಚ್ಚಿ ಹೇಳಿದರು, ಹೋಗ್ಬೇಡವ ಇವತ್ತು ದವಾಖಾನಿಗೆ ಹೋಗ್ತೀವಿ ಅಂತಂದರು. ಹಿಂಗಾಗಿ ಬಿಟ್ಟು ನೋಡಿ. ಬರೀ ಈ ಕಡೆ ಅಕ್ಕಿನ ಹಾಕಿದ್ದೆ. ಪಲಾವ್ ಮಾಡೋಕೆ ನೆನೆದ್ರೆ ಸ್ವಲ್ಪ ಚಲೋ ಆತವ ಅನ್ನ ಅಂತೇಳಿ ತೊಳೆದು ಅಕ್ಕಿನ ಇಟ್ಟಿದ್ದೆ. ಮತ್ತು ಮಾಡ್ತೀನಿ ರೀ ಅಕ್ಕಿನ ಇಟ್ಟಿನಿ. ಪಲಾವ್ ಮಾಡಲ್ಲ, ಅನ್ನ ಮಾಡಿರ್ತೀನಿ, ಚಪಾತಿ ಮಾಡ್ತೀನಿ. ಮಾಡ್ಕೇರಿ ಮುದ್ದೆ ಬಾಕ್ ಮಾತ್ರ ಹೋಗಲೇಬೇಕು ರೀ ಇವತ್ತು. ಈಗ ಬಿಟ್ಟು ಮೊನ್ನೆ ಹೋಗ್ಬೇಕಂದೆ. ಮೊನ್ನೆನೂ ಬಿಟ್ಟೆ 10 ದಿನ ಆಯ್ತು ರೀ. ಮೊನ್ನೆ ಶುಕ್ರವಾರ 8 ದಿನ ಆಗಿ ಇವತ್ತೀಗ 11 ದಿನ ಆಯಿತು ಬಿಟ್ಟು. ಮತ್ತು ತೊಳೆ ಯಾವಾಗ ಹೋದಾಗತ್ತ ನೋಡ್ಬೇಕು ರೀ. ಟೈಮ್ ಹಿಂಗೆ ಬಂದುಬಿಡ್ತಾವೆ. ಹೋಗ್ಲಿಲ್ಲ ಅನ್ಸುತ್ತೆ. ಹೋಗ್ಬೇಕಂದ ಸಮಯ ಹಿಂಗೆ ಆಗುತ್ತೆ ನೋಡಿ. ಏನೂ ಮಾಡೋದಾಗಲ್ಲ. 2 ಸಲ ಆಯ್ತು ರೀ. ಆ ಊರಿಗೆ ಹೋಗಿ ಬರೋದು ಕೂಡಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಮಗೆ ಬುತ್ತಿ ತಯಾರು ಮಾಡಲ್ರಿ. ಸುಮ್ಮನೆ ಏನಾದ್ರು ತಿನ್ನಕ್ಕೆ ಹೋದ್ರೆ ಬರೀ ತಿನ್ನಕ್ಕಂತಾರಂತೆ. ನಾ ಬುತ್ತಿ ಸಜ್ಜು ಮಾಡ್ಕೊಂಡು ಕುಂದ್ರೋದು ಕ್ಯಾನ್ಸಲ್ ಆಗೋದು, ಬುತ್ತಿ ಸಜ್ಜು ಮಾಡ್ಕೊಂಡು ಕುಂದ್ರೋದು ಕ್ಯಾನ್ಸಲ್ ಆಗೋದು. ಬೇರೆ ಇದೇ ರೀತಿ ಆದ್ರೆ ಬೇಸರ ಆಗಿಬಿಡುತ್ತೆ ನೋಡಿ. ಅದೇ ಬೇಜಾರಾಗ್ತವೆ ಸ್ವಲ್ಪ. ಬಾ ನೋಡಿ. ಎಲ್ಲಿಗಾರು ಹೋಗಬೇಕು ಇವತ್ತು, ಎಲ್ಲ ಕೆಲಸ ಮುಗಿಸ್ಕೋಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿರ್ತೀವಿ. ಆ ಪ್ಲ್ಯಾನ್ ಕ್ಯಾನ್ಸಲ್ ಆದ್ರೆ ಬೇಜಾರಾಗಿಬಿಡುತ್ತೆ ನೋಡಿ. ಕೊರಿಯರ್ ಮಾತ್ರ ಹಾಕಕ್ಕೆ ಹೋಗಲೇಬೇಕು ರೀ. ಅದು ಮಾತ್ರ ತಪ್ಸಲ್ಲ ಇವತ್ತು. ಯಾಕಂದ್ರೆ ಭಾಳ ದಿನ ಆಯಿತು ಅಮೌಂಟ್ ಹಾಕಿ. ಬರ್ರಿ ಎಲ್ಲ ಅಡುಗೆ ಮಾಡ್ಕೊತೀನಿ. ಮತ್ತು ಲಾಗ್ ಚಾಲು ಮಾಡ್ತೀನಿ ನೋಡಿ. ನೋಡಿರಿ 8 ಗಂಟೆ ಆಯಿತು. ಶ್ರವಣಂದು ಜಾಕ್ ಆಗೈತೆ. ಊಟ ಮಾಡಕತ್ತ ನೋಡಿ. ಇಲ್ಲೇ ಊಟ ಮಾಡಪ್ಪ, ಆಮೇಲೆ ಪ್ಯಾಂಟ್ ಹಾಕ್ತೀನಿ ಅಂತ ಹೇಳೀನಿ. ಹೊಲಸು ಮಾಡ್ಕೊಂಬಿಡ್ತಾನೆ ರೀ. ಹಿಂಗಾಗಿ ಊಟ ಮಾಡಿಂದ ಪ್ಯಾಂಟ್ ಹಾಕಿ ಅವ್ನು ರೆಡಿ ಮಾಡಬೇಕು. ಚಪಾತಿ ಮಡಿಕೆ ಕಾಳು ಪಲ್ಯ ಕೊಟ್ಟಿನಿ. ಅನ್ನ ಹಾಕಿ ಕೊಡೋದ್ರಿ. ಅನ್ನ ಬೇಡಪ್ಪ, ಮೊದಲು ಒಂದು ಚಪಾತಿ ತಿನ್ನು, ಆಮೇಲೆ ಬೇಕಂದ್ರೆ ಅನ್ನ ಉಣ್ಣಾಕತ್ತಂದೆ. ಕೊತ್ತಂಬರಿ ಮರಕ್ಕೆ ಬಂದಿದ್ರು 10 ರೂಪಾಯಿ ನೋಡಿ. ಕೊತ್ತಂಬರಿಗೆ ಸೋಸಿ ಫ್ರಿಜ್ಜಲ್ಲಿ ಇಡಬೇಕು. ಸೋಸಿ ತೊಳೆದು ಇಟ್ಬಿಡ್ತೀನಿ ನಾನು. ಈಗ ಸೋಸ್ತೀನಿ ರೀ. ತೊಳೆದು ಹಾಕಿ ಸಂಜೆ ಮುಂದೆ ಫ್ರಿಜ್ನಾಗ ಇಡ್ತೀನಿ. ಅನ್ನನೂ ಆಗೈತಿ. ಚಪಾತಿ ಮಾಡ್ಬೇಕ್ರಿ. ಮುಂಜಾನೆ ಶ್ರಾವಣಿಗೆ ಫಸ್ಟ್ ಚಪಾತಿ ಮಾಡಿದ್ದು ನೋಡಿ. ಅದನ್ನೇ ಶ್ರಾವಣಿಗೆ ಕೊಟ್ಟಿನಿ. ಬುತ್ತಿ ಚಪಾತಿ ಮಾಡ್ಬೇಕ್ರಿ. ಬರೀ ಎಲ್ಲ ಕೊತ್ತಂಬರಿ ಸೋಸ್ಗೊಂದು ಚಪಾತಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಶ್ರವಣಕುಮಾರ್ನು ಸ್ಕೂಲಿಗೆ ಹೋದ. ನಾನು ಕೂಡ ಎಲ್ಲ ಕೆಲಸ ಮುಗಿಸೊಂದು ಊಟಕ್ಕೆ ಹಾಕ್ಕೊಂಡಿನಿ. ಮಡಿಕೆ ಕಾಳು ಪಲ್ಯ ಸಾಂಬಾರು. ಇದು ನಿನ್ನೆ ನೋಡಿ ಬೇಳೆ ಸಾಂಬಾರು, ಚಪಾತಿ, ಅನ್ನನ ಐತ್ರಿ. ಊಟ ಮಾಡ್ಕೊಂಡು ಬಟ್ಟೆ ಬಾಂಡೆ ಮಾಡಿ ಟೈಮ್ 9:30 ಆಯಿತು. 9ಕ್ಕೆ ಹೋದ ಶ್ರಾವಣ. ನಾವು 9:30 ಆಯ್ತು ರೀ. ಊಟ ಮಾಡ್ಕೊಂಡು ಕೇಳಿ ಬಟ್ಟೆ ಬಾಂಡೆ ಮಾಡಿ
ಮುದ್ದೆ ಒಳಗೆ ಹೋಗ್ಬೇಕ್ರಿ. ಬರ್ರಿ ಮತ್ತು ಬಟ್ಟೆ ಬಂಡೆ ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡ್ತೀನಿ. ನೀಲ್ಲ ಅಲ್ಲಿದೆಲ್ಲ ಇಟ್ಟು ನೋಡಿ ಹಂಗೆ ಶ್ರಾವಣಕ್ಕೆ ಕಳಿಸಿ ನೋಡಿರಿ. ನಾನು ಮನೆಯಿಂದ ಮಲ್ಕೊಂಡಿದ್ದೆ, ವಿಡಿಯೋ ಅಪ್ಲೋಡ್ ಮಾಡ್ಕೋತ ಅಡ್ಡಾಗಿದ್ದೆಲ್ಲ ಕ್ಲೀನ್ ಮಾಡಿದೆ. ಬಟ್ಟೆ ಬಾಂಡೆ ಮಾಡ್ಬೇಕಂದಿನಿ ರೀ. ಕೈಕಾಲು ಥರ ಅನ್ನಕತ್ತೋಡಿ ಹಾವಿನ ಮರಿ ರೀ. ನಾವು ಹಿಂಗೆ ಒಳ್ಳಿದ್ದೀನಿ ರೀ. ಅಕ್ಕ ಬೀರಪ್ಪ ಮತ್ತೆ ಎಣ್ಸೆ ಮುಕ್ಕೊಂಡಿ ನೋಡಿ, ಇಲ್ಲಿ ಕಾಣ್ತಿರ್ಬೇಕು ರೀ. ಯಾಕಡೆ ಹೋತ್ರಿ ಅದು ಹೊಟ್ಟೆ ರೂಮ್ ಅನ್ನಕತ್ತೈತೆ ನೋಡಿ. ಹಾವು ನಾ ಇನ್ನೊಂದು ಸ್ವಲ್ಪ ರೀ ಈಗ ಹಾಲು ಹೊಂಟೈತೆ ನೋಡಿರಿ. ಬೇಕಾದ್ರೆ ನೋಡ್ರಿ ಇಲ್ಲಿ ಐತೆ ನೋಡಿ, ಇಲ್ಲೇ ಕಾಣುತ್ತೆ. ಹೊಟ್ಟೆ ರೂಮ್ ಅನ್ನಕತ್ತೈತೆ ನೋಡಿ. ಬಾಗಿಲಿಗೆ ತಲೆ ಕೊಟ್ಟು ಮುಕ್ಕೊಂದಿನಿ ರೀ. ಇಲ್ಲಿ ನಿಂತ ಅದು ಅಲ್ಲಿ ಪಾಸ್ ಆತ್ರಿ. ಇಲ್ಲಿ ಐತೆ ಹೊಂಟೈತೆ, ತೋರಿಸ್ತೀನಿ ನಿಮ್ಗೆ, ನಿಜ ಸುಳ್ಳು ಹೇಳಲ್ಲ. ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಹಸಿರ ಕಾಣ್ತಿರ್ಬೇಕು ನಿಮಗೆ. ಇಲ್ಲಿ ಐತ್ರಿ. ಯಾರನ್ನ ಕರ್ಕೊಂಬರ್ತೀನಿ ರೀ. ಒಂದು ನಿಮಿಷ ಯಾಮಾರ ಇದ್ದ ನಾನು ಬಂದು ಕಡಿತಿತ್ತ ಮಾಡ್ತೀನಿ ಅಡ್ಗೆ. ಜಸ್ಟ್ ಇಲ್ಲಿಗೆ ಮುಕ್ಕೊಂದಿನಿ ರೀ ತಲೆ ಕೊಟ್ಟು. ನಿಜ ರೀ ಸುಳ್ಳು ಹೇಳಲ್ಲ. ಬೀರಪ್ಪ ಮುತ್ತೇನೆ ಕಾಪಾಡಿನಿ ನೋಡಿ. ಏನೋ ಪೈಜಿ ಬರೋಲ್ದ ಅಂತೇಳಿ ಹಿಂಗೆ ಒಳ್ಳೆಕಿದ್ದೀನಿ ರೀ. ಈ ಕಡೆ ಮರ್ಯಾಗ ನಾ ಒಳ್ಳೆಕ್ರಿ. ಈ ಕಡೆ ಹಿಂಗತ್ತ ಮುಕ್ಕೊಂದಿನಿ ಓಳ್ ಮೇಲೆ. ಆ ಕಡೆ ಮರ್ಯಾಗ ಒಳ್ಳೆಕ್ರಿ. ನಾ ಇನ್ನು ಬಾಂಡೆ ತಿಕ್ಕಿ ನೋಡಬೇಕು ಅಂತ ಒಳ್ಳೆಕ್ರಿ. ಜಸ್ಟ್ ಮಿಸ್ ನೋಡಿ. ಯಪ್ಪ ತಂದೆ ನೀ ಅದಿಯಪ್ಪ ನನ್ನಿಂದ ನೋಡಿ. ನಿಜ ನೋಡಿರಿ. ಹೊಟ್ಟೆ ಅನ್ನಕೈತಿ. ಯಾರನ್ನ ಕರ್ಕೊಂಬರ್ತೀವಿ ಅಲ್ಲಿ ಹೊರಗೆ ಹೋಗಿ ಅನ್ನೋದು ಕರ್ಕೊಂಬರೋ ಎಕ್ಕಡೆ ಹೋಗೈತೆ ನೋಡ್ಬಿಟ್ಟೈತೆ ನೋಡ್ರಿ. ಅದು ಜಸ್ಟ್ ಮಿಸ್ ನೋಡಿ. ಕರೆ ನಿಜ ರೀ, ಸುಳ್ಳು ಹಾಕತ್ತಿಲ್ಲ. ಹಸಿರು ಹಾವಿತ್ರಿ. ಅದು ಸಣ್ಣತ್ರಿ. ಆದ್ರೆ ಈ ಬಾಗ್ಲಿಗೆ ಕುಂತೈತಿ. ನಾನು ಹಾಗೆ ಫೋನ್ ಕೈಯಾಗಿತ್ತ ಇಲ್ಲೇ ವಿಡಿಯೋ ಮಾಡ್ತಿದ್ದೆ. ಅದು ಫೋನ್ ಹೂವ ಅಂತ ಅಂದಿದ್ದಾನೆ, ಆಚೆ ಕಡೆ ಇಟ್ಬಿಟ್ಟಿನಿ ರೀ ಫೋನ್. ಹಂಗೆ ಆಚೆ ಕಡೆ ಫೋನ್ ಹೋಗೋದು, ಆ ಕಡೆ ಫೋನ್ ಹೋಗೋದು ಎದ್ದು ಬಿಟ್ಟೆ. ಅದು ಹಾವಿತ್ರಿ. ಫೋನ್ ತೊಗೋಬೇಕು ಅವ್ರಿಗೆ ತೊಗೊಂಡು ಕೇಳಿ ವಿಡಿಯೋ ಚಾಲು ಮಾಡ್ರಾಗ ಅದು ಹೋಗೇ ಬಿಟ್ಟೈತೆ ನೋಡಿ. ಭಯ ಹಾಕತ್ತೈತಿ ರೀ. ಇದು ಸಣ್ಣ ಹಾವಿನ ಮರಿ ರೀ, ಹಸಿರು ಹಾವು. ಎಲ್ಲ ಹಿಂದ ಪಟ್ಟಿಗೆ ಇಟ್ಟಿನಲ್ರಿ, ಹಿಂಗಾಗಿ ಇದು ಹಾಕತ್ತೈತೆ ನೋಡಿ. ನಾ 3 ವರ್ಷ ಆಯ್ತು ರೀ. ಒಂದಿನೂ ಹಾವು ಕಂಡಿದ್ದಿಲ್ಲ ನನಗೆ. ಇವತ್ತು ಜಸ್ಟ್ ಮಿಸ್ ನೋಡಿ ಸ್ನೇಹಿತರೆ. ನಿಜ ಬೀರಪ್ಪ ಮತ್ತೆ ಸಾಕ್ಷಿಯಾಗಿ ಹೇಳ್ತೀನಿ, ಸುಳ್ಳು ಹೇಳಾಕತ್ತಿಲ್ಲ. ಕೈಕಾಲೆಲ್ಲ ಥರ ಅನ್ನಕತ್ತವ್ರಿ ನನಗೆ. ಯಪ್ಪ ದೇವರೇ ಬೀರಣ್ಣ ಅಂತ ನೆನೆಸೇ ಮಲ್ಕೊಂಡು ನೋಡಿ. ಅದು ನಾನೇನು ಪ್ಲ್ಯಾನಿಂಗ್ ಮಾಡಿದ್ದಂದ್ರಿ, ಒಂದು ವಿಡಿಯೋ ಟೈಲರಿಂಗ್ ಚಾನಲ್ಗೆ 10 ಗಂಟೆಗೆ ಹಾಕಿದ್ರಾತು. ಹಾಕ್ಯಾರಿ ಅದು ಎಡಿಟಿಂಗ್ ಮಾಡಿದ್ದೆ, ಅಪ್ಲೋಡ್ ಮಾಡಿದ್ರಾತು ಅಂತೇಳಿ ಅದೆಲ್ಲ ಟೈಟಲ್ ಹಾಕಿದ್ದೀನಿ ರೀ. ನಾನು ಇನ್ನೂ ಕೈಕಾಲು ಥರ ಅಂತ ನೋಡಿ ಟೈಟಲ್ ಹಾಕಿದೆ. ಟೈಟಲ್ ಹಾಕಿ ಅದು 4G ಜಗ್ತ್ರಿ. 4G ಜಗನ್ನು ಏನು ಮಾಡಿದೆ, ನಾನು ಒಳ್ಳಿದ್ದೀನಿ ರೀ. ಈ ಕಡೆ ಇಲ್ಲಿಗೇನು ತಲೆ ಕೊಟ್ಟು ಮಲ್ಕೊಂಡಲ್ರಿ. ಆಚೆ ಕಡೆ ಬಾರು ಹಿಂಗೆ ಪೋಡ್ಕೊಂಡು, ನೀನು ಆಚೆ ಕಡೆ ಹಿಂಗೆ ಆ ಕಡೆ ಪೋಡ್ಕೊಂಡು ಕೇರಿ ಪಾಯ್ಜಿ ಜಗತ್ತನ ಅಂತೇಳಿ ನಾನು ಆ ಕಡೆ ಒಳ್ಳೆಕ್ರಿ. ಹಾವು ಕಂಡು ಬಿಡ್ಬೇಕು ರೀ. ಒಮ್ಮೆ ಎದಿ ಮ್ಯಾಗ ಬಾಗ್ಲಿ ಇಂತಿತ್ತು ರೀ. ನಾ ಇಷ್ಟು ಮಲ್ಕೊಂಡು ಇಲ್ಲಿ ತಲೆ ಕೊಟ್ಟಿನಿ ರೀ. ಅದು ಹಾವು ಇಲ್ಲೇ ಐತ್ರಿ. ಕೊಡ್ದಿಲ್ಲ ರೀ. ನಾ ಕೊಡೋದು ಏನು ಮಾಡೈತನ್ರಿ ಗೊತ್ತಿಲ್ಲ. ನನ್ನ ತೆಲುಗುಮ್ ನೋಡ್ರಿ. ನನ್ನ ತೆಲುಗುಂಬನೇ. ನಾನು ಮುಕ್ಕೊಂಡಾಗ ಬೀರಪ್ಪ ಮುತ್ತೆ ನೀನೇ ಅಪ್ಪ ತಂದೆ ಅಂತ ನೆನೆಸೇ ಮಲ್ಕೊಂಡೆ ನೋಡಿ. ಇನ್ನೊಮ್ಮಿಲ್ಲ ಮುಕ್ಕೋಬಾರ್ದ್ರಿ. ಮರ್ತು ಇಪ್ಪ ಇಂಥ ಕತ್ತಲಾಗ ಕಾಳ್ಯಾಗ ಹುಡ್ರು ಅಡ್ಡಾಡ್ತಿರ್ತಾವೆ, ನಾವು ಅಡ್ಡಾಡ್ತೀವಿ. ಕಾಣಬೇಡಪ್ಪ ತಂದೆ ಅಂತ ಬೇಡ್ಕೊಂಡೀನಿ ರೀ ಮೊನ್ನೆ. ಇನ್ನು ಭಯ ಹೋಗವಲ್ಲ ನೋಡಿ. ಬಾಂಡೆ ತಿಕ್ಕಬೇಕು, ಬಟ್ಟೆ ಒಗಿಬೇಕು. 10 ಗಂಟೆಗೆ ಅದನ್ನ ಅಪ್ಲೋಡ್ ಮಾಡಿ 11 ಬಸ್ಸಿಗೆ ಹೋದ್ರೆ 9:48 ಆಗೈತೆ ಟೈಮ್. ಜಸ್ಟ್ ಮಿಸ್ ರೀ. ಅವು ಬಂದಂದ್ರೆ ಅಷ್ಟು ಕಟ್ಟಿಗೆ ಆ ಕಡೆ ಮ್ಯಾಕ್ ಒಗಿಸ್ಬಿಡ್ತೀನಿ ರೀ. ಆ ಕಡೆ ಹುಳ ಅಪ್ಪಡಿ ಸೇರ್ಕೋತಾವೆ. ಇದಕ್ಕೆ ಅಂತಾರೆ ಇಂಥ ಶೇಗರ್ ಇಡಬಾರ್ದು ಅಂತೇಳಿ. ಅವ್ವ ತೆಗೆದು ಕೊಟ್ಲಂದ್ರೆ ಹೋಗಿ ಮ್ಯಾಳೆ ಮ್ಯಾಕೆ ಹೋಗೋದು ಬಿಡ್ತೀನಿ ನೋಡಿ. ಫುಲ್ ಭಯ ಆಕತ್ತೈತಿ ರೀ. ಅದು ನನ್ನ ಒಳ್ಳೋರಾಗ ಮಾರಿ ಈ ಕಡೆ ಐತ್ರಿ. ಅದು ಹಾವು ಕಡ್ದೈತು, ಏನು ಮಾಡೈತು ಅಂತ ಭಯ ಆಕತ್ತೈತಿ ನೋಡಿ. ಮತ್ತೊಂದು ಸಲ ಏನು ಅನ್ಸುತ್ತೆ ಅಂದ್ರೆ, ಕಡಿದ್ರೆ ನನಗೆ ಗೊತ್ತಾಗುತ್ತಲ್ಲ ಕಡ್ದಿದ್ದು ಅಂತ ನನಗೆ ಅನ್ಸುತ್ತೆ ರೀ. ಆದ್ರೆ ನಿಜ ಹೇಳ್ಬೇಕಂದ್ರೆ ಬೀರಪ್ಪ ಮುತ್ತಿ ಅದಾನ್ರಿ. ನಾ ಜಸ್ಟ್ ಮಿಸ್ ರೀ. ಅದು ಭಯ ಬ್ಯಾಡ್ರಿ. ನಾನು ಮಾಡಿ ನೋಡ್ರಿ ಯಾವ ಥರ ಆಗೈತಿ ನೋಡ್ರಿ. ನಾನು ಕೂಡ ಮುದ್ದೆ ಬಳಕೆ ಹೋಗ್ಬೇಕಂತೇಳಿ ತಯಾರಾಗೀನಿ. ಭಾಳ ಒಂದು ತಾಸು, ಒಂದು 10 ನಿಮಿಷ 15 ನಿಮಿಷ ಮಾತ್ರ ಫುಲ್ ಭಯ ಆಗಿತ್ತು. ಮತ್ತು ಹಂಗೆ ಅದೇ ಟೈಮಿಗೆ ನಾನು ಹೇಳಕತ್ತಿದ್ದೆ, ಕುಂತ್ಕೊಂಡು ವಿಡಿಯೋ ಬಂದ್ ಮಾಡಿ ಹೇಳಕತ್ತಿದ್ದೆ. ಹಂಗೆ ಒಬ್ರು ಕಸ್ಟಮರ್ ಬಂದರು. ಅವ ಇಲ್ಲ ಜಾಗ ಇಲ್ಲೈತಿ, ಅವ ಅಲ್ಲಿ ಮ್ಯಾಗ ಅಪ್ಪನೆ ಕೊಟ್ಟರು ನೀನು ಕಡಿತೈತಿ, ಅಪ್ಪನೆ ಕೊಡ್ಲಿಕ್ಕಂಗೆ ಕಡಿಯಲ್ಲ. ನಮ್ಗೆ ಏನು ಮಾಡಿದ್ರು ಅದು ಕಡಿದಿತ್ತಂದ್ರೆ ಎಲ್ಲಾದರೂ ಕಡಿತೈತಿ, ನೀ ತಲೆ ಕೆಡಿಸೋಬೇಡ, ಆರಾಮಾಗಿರು, ಏನೂ ಆಗಲ್ಲ ಅಂಥೇಳಿ ಅವ್ರು ಅಕ್ಕೋರು ಅಂದರು. ಹಿಂದಿಂದ ಜೀವ ಸಮಾಧಾನ ಆಯ್ತು ರೀ. ನಮಗೆ ಕೂಡ ಮತ್ತು ಅವ್ರು ಅಂದಿಂದನೇ ಮುದ್ದೆ ಬಳಕಾರ ಬಟ್ಟೆ ಬಾಂಡೆ ಮಾಡ್ಬೇಕಂದ್ರೆ ಲೇಟ್ ಆಗೈತಿ, ಪಾರ್ಸಲ್ ಹಾಕ್ನಂತೆ ಏನು ರೀ ಸೋಮವಾರ ಇವತ್ತು ಹಾಕಲೇಬೇಕು. ನಮ್ಮ ಕಷ್ಟಗಳು ಇರ್ತಾವೆ, ಧೈರ್ಯ ಮಾಡ್ಬೇಕು ರೀ. ನೈಟ್ ಧೈರ್ಯ ಆಗಬೇಕು. ನಾನು ಎಷ್ಟೇ ಹಾವಂದ್ರೆ ಎಲ್ಲ ಹಾವಂದ್ರೆ ಎಲ್ಲರಿಗೂ ಭಯ ಆಗೋದೆ.
ಮತ್ತು ನಾ ಅಂದ್ರೆ ಏನು ರೀ ಅದು ನನ್ನ ತೆಲುಗುಂಬನೇ ಬಾಗಿಲಿಗೆ ನಾನು ಅಲ್ಲಿ ಬಾಗಿಲಿ ತಿಳಿ ಹಚ್ಚಿ ಮುಕ್ಕೊಂಡು ಬಾಗಿಲಿಗೆ ಬಂದುಬಿಟ್ಟೈತಿ ಹಿಂಗೆ ಒಳ್ಳ ನಮ್ಮ ಮಮ್ಮಿ ಎದಿ ಮ್ಯಾಗ ಕಂಡಾಗ ಇದ್ರಿಗೆ ಹಾವು ಕಂಡಾಗ ಹೆಂಗಾಗತ್ತೆ ಹೇಳ್ರಿ ಭಯ ಆಗುತ್ತಾ ಏನು ಮಾಡ ಅವ್ರದ್ದು ಒಂದು ಘಟನೆ ಹೇಳಿದ್ರು ಅವರು ಹಿಂಗೆ ಚಿಂತೆ ಮಾಡ್ಕೋತ ಕುಂತಿದ್ರಂತ ಅವು ಕುಂದ್ರಾಗ ಮಗ್ಲು ಹಾವು ಹಿಡಿಯೋ ತೊಗೊಂಡ್ಬಿಟ್ಟಿದಂತ ದೇವ್ರು ಅವ್ರಿಗೆ ಲಕ್ಷ್ಮೀ ಅದಾಳ ಅಂತಾರೆ ಅಲ್ಲಿ ಅವ್ರ ಮನ್ಯಾಗ ಮಗ್ಲೇ ರೀ ಹಿಡಿಯೋ ತೊಗೊಂಡ್ಬಿಟ್ಟು ತಾಕಿ ಅವರು ಗಾಬರಾಗಿ ಗಡಗಡ ಅಡಿಗೆ ಕೈ ಮುಗಿದು ಬಿಟ್ರಂತ ಹೊಡಿಲಿಲ್ಲಂತ ಅದು ನಾವು ಹೊರಗೆ ಮಂದಿ ಕಳ್ಕೊಂಬಾಕ ಮಯ ಆಗೈತೆ ನೋಡಿ ನೀವು ಹಿಡಿಯೋದಾಗ ಸ್ವಲ್ಪ ಸ್ಲೋ ಆಗಿ ಕ್ಲಿಯರಾಗಿ ನೋಡಿದ್ರೆ ಕಾಣುತ್ತೆ ರೀ ಹಾವಿ ಮರಿ ಕಂಡೇ ಕಾಣುತ್ತಾ ಯಾರಿಗೆಲ್ಲ ಹಾವಿ ಮರಿ ಕಂಡಿಲ್ಲ ಅಂತ ಕಮೆಂಟ್ ಮಾಡಿ ಬರೀ ನಾನು ಕೂಡ ರೆಡಿ ಆಗೀನಿ 11 ಗಂಟೆಕನ ಅವರು ಬಂದರು ಒಂದು ಸ್ವಲ್ಪ ಆ ಕಡೆ ಕುಂತು ನಾನು ಕೂಡ ಇದು ರೆಡ್ಮೀಟ್ ಬ್ಲೌಸ್ ಹಾಕೊಂಡು ರೆಡ್ಮೀಟ್ ಬ್ಲೌಸೇ ಬರೋಬ್ಬರಿ ಅನಿಸುತ್ತಾ ಟೈಮು 12:15 ನಿಮಿಷ ಕಮ್ಮಿ ಆಯ್ತು ನೋಡಿ 12ಕ್ಕೆ ಪೋಸ್ಟ್ ಬಂದು ಮತ್ತು ನಾಳೆ ಹಾಕಿದ್ರು ಅವ್ರೇನೇನು ಅಂತಿದ್ದು ಬಿಡ್ರಿ ಹಿಂಗಾಗಿ ಸಮಸ್ಯೆ ಅಂದ್ರೆ ಅಂತಿದ್ದಿಲ್ಲ ಹಾಕಿ ಬರ್ತೀನಿ ರೀ ಸುಮ್ಮನೆ ಮನ್ಯಾಗ ಹಾಕ್ಕೊಂತೀನಿ ಅಂದ್ರೆ ಅದೇ ಹಾವಿಂದ ವಿಚಾರ ಬರ್ತೈತೆ ಅದಕ್ಕೆ ಹಿಂಗಾಗಿ ಅದು ಹಿಂದಿನ ಬಾಗಿಲ ಹಾಕಿ ಮ್ಯಾಟ್ ಹೊತ್ತೀನಿ ರೀ ಆದ್ರೆ ಬರೋದಿದ್ರೆ ಹೆಂಗಾದ್ರು ಬರೋದ್ರಿ ನಮಗೆ ಕಡಿ ಅಪ್ಪನೇ ಇತ್ತಂದ್ರೆ ಹೆಂಗಾರು ಕಡಿತೈತೆ ಅಂತ ಧೈರ್ಯ ಮಾಡಿ ನೋಡಿ ಈಗ ಏನು ಮಾಡೋಕ್ಕಾಗಲ್ಲ ಅನ್ನ ಫೋನ್ ಹಚ್ಚಿದ್ರೆ ಒಟ್ಟು ಜ್ಯೂಸ್ ಸಮಾಧಾನ ಆಗಲಿಲ್ಲ ಅನ್ನ ಫೋನ್ ಹಚ್ಚಿದೆ ಅನ್ನ ಮಾತಾಡಿದ ಮತ್ತು ಅಕ್ಕ ಫೋನ್ ಹಚ್ಚಿದೆ ಅಕ್ಕ ಮಾತಾಡಿದ್ಲು ಖಾರ ತಿನ್ನು ಬೇನ್ ತಪ್ಪಲ ತಿನ್ನು ಅಂತಂದರು ಮತ್ತು ದಿನ ಜಸ್ಟ್ ಮತ್ತು ಅನ್ನ ಹಚ್ಚಿದ ಮತ್ತು ಏನರ ಅನ್ಸುತ್ತನವ ನಿನಗೆ ಹೆಂಗದಿ ಅಂತ ಹಚ್ಚಿದ 3 ಸಲ ಫೋನ್ ಹಚ್ಚಕತ್ತ ನೋಡಿ ಹಿಂಗಾಗೈತೆ ಅಂತೇಳಕ್ಕೆ ಡ್ಯೂಟಿ ಮ್ಯಾಗ ಇರ್ತಾನೆ ನಾನು ಅನ್ನ ಫೋನ್ ಹಚ್ಚಿದಾಗ ಮಾಮೂಲಿ ಮಾತಾಡಕತ್ತಿದ್ದೆ ಯಾಕಂದ್ರೆ ಡ್ಯೂಟಿ ಮ್ಯಾಗ ಇರ್ತಾರೆ ಅವ್ರು ಟೆನ್ಷನ್ ಕೊಡೋದು ಬೇಡ ನಮ್ಮ ಅನ್ನಾಗ ಅಂತೇಳಿ ಫೋನ್ ಹಚ್ಚನ ಅಳಾಕತ್ತಿ ಬಿಟ್ಟಿನಿ ರೀ ಫೋನ್ಯಾಗ ನಾನು ಭಯ ಆಗ್ಬಿಟ್ಟಿದ್ದು ಫುಲ್ಲ ಎದಕ್ಕೆ ಹತ್ತೀವ ನಾ ಹೇಳಕತ್ತೀನಿಲ್ಲ ಹತ್ರ ಎಲ್ಲ ಪರಿಹಾರನೂ ಅಳಬಾರ್ದು ಇದೇ ಹತ್ರ ಧೈರ್ಯ ಇರಬೇಕು ಇದೇ ಆಗಿಬಾರ್ಲು ನನಗೆ ಅಂದ ಅನ್ನ ಹತ್ರ ಆಗಿಬಾರ್ಲ ನನಗೆ ಇನ್ನೂ ಧೈರ್ಯ ಆಗಿರು ನಾ ಹೇಳಕತ್ತೀನಿಲ್ಲ ಹಿಂಗೆ ಐತಮ್ಮ ಹಿಂಗಿಲ್ಲ ಅಂತ ಅವಳದು ಯಾಕೆ ನನ್ನ ಎದುರಿಗೆ ಬೇಕಾದಾಗ ಮಾತಾಡಿ ಅಕ್ಕನಿದ್ರೆ ಯಾಕೆ ಆಯ್ತು ಅಂದ್ರೆ ಇಬ್ಬರು ಕಾಲಲ್ಲಿ ಜೆಂಟ್ ಕಾಲಲ್ಲಿದ್ದರು ದುಃಖ ತಡೆಯೋಕ್ಕಾಗಲಿಲ್ಲ ಅನ್ನ ಬೇಡ ಧೈರ್ಯವಾಗಿರು ನೀ ಧೈರ್ಯವಾಗಿರ್ಬೇಕು ಇನ್ನೂ ಧೈರ್ಯ ಇರ್ಬೇಕು ನಿನಗೆ ನೀ ಅಳಬೇಡ ಅಂತೇಳಿ ಅನ್ನ ಭಾಳ ಧೈರ್ಯ ಹೇಳಿದ್ದೀನಿ ರೀ ಮತ್ತು ಇನ್ನೂ ಜಸ್ಟ್ 11ಕ್ಕೆ ಫೋನ್ ಹಚ್ಚಿದ್ದ 11:15 ಆಗೈತೆ ಮತ್ತು ಫೋನ್ ಹಚ್ಚಿದ್ದ ಮಾತಾಡಿದೆ ಒಂದು ಸ್ವಲ್ಪ ಧೈರ್ಯ ಅನ್ನಿಸ್ತು ಹೋಗಿ ಬರೋಣ ಬರ್ರಿ ಪಾರ್ಸಲ್ ಹಾಕಿ ಬರೋಣ ಮತ್ತು ಇನ್ನು ಪಾರ್ಸಲ್ ಬಿಟ್ಟೆ ನಾಳೆಗೆ ಅವ್ವ ಬರ್ತೀನಿ ರೀ ಅಕ್ಕಿ ಕಾಳು ಮಂತ್ರಿಸ್ಕೊಂಬರ್ತೀನಿ ಅಂತ ಅಲ್ಲೇ ಮಂತ್ರಿಸ್ಕೊಡ್ತಾರೆ ಅಕ್ಕಿ ಕಾಳು ತೊಗೊಂಡು ಮಂತ್ರಿಸ್ಕೊಡ್ತಾರೆ ಅಲ್ಲೆಲ್ಲ ಹಾಕಿಬಿಟ್ರೆ ಈ ಕಡೆ ಹುಳ ಪುಡಿ ಒಳ್ಯಾಕೆ ಬರ್ಲಾರಂಗೆ ಹಾಕ್ತೀನವ ಅಕ್ಕಿ ಕಾಳು ಮಂತ್ರಿಸ್ಕೊಂಬಂದು ನಾಳೆ ಬರ್ತೀನಿ ಅಂತೇಳಿ ಇವತ್ತು ಅವ್ವ ಹೊಳಕ್ಕೆ ಹೋಗ್ಯಾಡ್ರಿ ಅವಾಗೇನು ಗೊತ್ತಿಲ್ಲ ವಿಷಯ ನಾಳೆ ಬಿಡಲ್ರಿ ಆಕಿತ್ತು ಗೊತ್ತಾತಂದ್ರೆ ತೊಗೊಂಬಂದೇ ಬಿಡ್ತಾಳೆ ಅವ್ವ ನಾಳೆ ಬರ್ತಾಳ್ರಿ ನಾಳೆ ಬಂದ್ರೆ ನಾಳೆ ಬಂದು ಇಟ್ಕೊಂಡು ನಾಡ್ದು ಬಟ್ಟೆ ತರಕ್ಕೆ ಹೋಗ್ತೀನಿ ಅದಕ್ಕೆ ಇವತ್ತು ಪಾರ್ಸಲ್ ಹಾಕಿ ಬಂದುಬಿಡ್ತೀನಿ ನೋಡಿ ಮತ್ತು ಆಗಲೇ ಮಗಳೇ ಅವ್ವನೂ ಬರೋಕ್ಕಾಗಲ್ಲ ಈ ಕಡೆ ನಾನು ಹೋಗೋಕ್ಕಾಗಲ್ಲ ಎಲ್ಲ ಸಮಸ್ಯೆ ಅದಾವ್ರಿ ಇನ್ನೂ ಆದ್ರೆ ಐತ್ರಿ ಸ್ವಲ್ಪ ಒಳ ಮನಸ್ಸಿನಾಗ ಆದರೂ ಧೈರ್ಯ ಮಾಡ್ತೀನಿ ರೀ ಆದ್ರೆ ನೀವು ಯಾರ್ಯಾರೆಲ್ಲ ಹಾವು ನೋಡಿಲ್ಲ ಅನ್ನೋದು ಕಮೆಂಟ್ ಮಾಡಿ ಮತ್ತು ಮರಿಬೇಡಿ ಹೋಗುಂಬರಿ ಅಲ್ಲೆಲ್ಲ ವಿಡಿಯೋ ಮಾಡ್ತೀನಿ ಸೀರೆ ಈ ಥರ ಉಟ್ಕೊಂಡು ನೋಡಿ ಸಿಂಪಲ್ಲಾಗಿ ಇದು ಒಂಥರ ಯಾವಾಗ ಒಂದು ಪತ್ಲ ಬಳಸಿದೆ ಇದು ಕ್ಯಾಂಪ್ ಬ್ಲೌಸ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿನಿ ಯಾವ ಬ್ಲೌಸೇ ಸ್ಟಿಚ್ ಮಾಡೋಕೆ ನೋಡಿ ಸೀರೆ ತೊಗೋತೀನಿ ರೀ ಬ್ಲೌಸು ಮಂದಿವು ಅಮೌಂಟಿವು ಸ್ಟಿಚ್ ಮಾಡಿಕೊಡ್ತೀವಿ ನಮ್ಮ ಮಾತ್ರ ಸ್ಟಿಚ್ ಮಾಡ್ಕೊಳಕ್ಕಾಗಲ್ಲ ಹೋಗುಂಬರಿ ಟೈಮ್ ಭಾಳ ಆಗೈತಿ ಅಲ್ಲಿ ಹೋಗಿ ಮತ್ತೆ ಸಿಗೋಣ ನೋಡಿರಿ ಟೈಮು 9:30 ಆಯಿತು ಶ್ರವಣಿ ಶಾವ್ಕುಮಾರ್ದು ಹೋಮ್ವರ್ಕ ಬರ್ಸಿದೆ ಊಟನೂ ಆಯ್ತು ಅವ್ರದ್ದು ನಮ್ಮ ಮುದ್ದೆ ಬಾಳಿಂತ ಬಂದು ಉಷ್ಟು ಎತ್ತಿಟ್ಟು ಬಟ್ಟೆ ಒಗೆದು ಅಷ್ಟು ಬಾಂಡೆ ತಿಕ್ಕಿ ಬಾಂಡೆನೂ ಭಾಳ ಇದ್ದು ರೀ ಬಟ್ಟೆನೂ ಭಾಳ ಇದ್ದು ಅಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಇವು ಮೂರು ಕೊರಿಯರ್ ಆರ್ಡ್ರ್ ಆಗ್ಯಾವ ನೋಡಿ 2 ಸೀರೆ 1500 ರೂಪಾಯಿಗೆ 2 ಸೀರೆ ಒಂದು 600 ರೂಪಾಯಿ ಸೀರೆ ಆರ್ಡ್ರ್ ಆಗ್ಯಾವ ರೀ ನಮ್ಮ ಮೊನ್ನೆ 550 ರೂಪಾಯಿ ಅಂತೇಳಿ ಒಂದು ಸೀರೆ ಹೇಳಿದ್ನಲ್ಲ ಅದು ರೇಟ್ ಜಾಸ್ತಿ ಆಗೈತೆ ರೀ ಕೊರಿಯರ್ ಚಾರ್ಜೇ ಸಿಕ್ಕಾಪಟ್ಟೆ ಆಗೈತೆ ಅವ್ರಿಗೂ ಹಾಸಿನಿ ಕುಂತಾಡಿ ಶ್ರಾವಣಿ ಹಂಗೆ ಹಾಕೊಂಡ ನೋಡಿ ಸಂಜೆ ಮುಂದೆ ಹಾಕೋತಾರೆ ಮತ್ತು ಮುಂಜಾನೆ ಕಳೀತಾರೆ ಬಾಂಡೆನೂ ಭಾಳ ಇದ್ದು ರೀ ನೋಡ್ತಿರ್ಬೇಕು ಇವಿಷ್ಟು ಬಾಂಡೆ ಇಷ್ಟು ತಿಕ್ಕಿದ್ದು ಮ್ಯಾಗಿನೂ ಇದು ಏನೈತೆ ಗಂಗಾ ಶ್ರಾವಣಿ ಊಟ ಮಾಡಿದ್ದು ಒಂದೇ ಗಂಗಾ ನೋಡಿ ಚಪಾತಿ ಪಲ್ಯ ಇದು ಐತ್ರಿ ಅದು ಅನ್ನ ಹಿಂಗಾಗಿ ಏನು ಮಾಡಿ ನೋಡಿ ಉಳ್ಳಾಗಡ್ಡಿ ಟಮಾಟಿ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆಲ್ಲ ಫ್ರಿಜ್ ಇಟ್ಟಿನಿ ರೀ ಏನರ ಮಾಡ್ಬೇಕಂದೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಇದು ವೇಸ್ಟ್ ಆಗುತ್ತೆ ಮತ್ತು ಬೆಳಗ್ಗೆ ಮಾಡಿರ ಅಕ್ಕಿ ಒಂದು ಡಬ್ಬಿಗೆ ಹಾಕ್ಕೊಂಡು ಹೋಗ್ತಾಳೆ ಅಂಥೇಳಿ ಮಾಡಿಲ್ರಿ ಈಗ ನುಗ್ಗಿಕಾಯಿ ಮಾರಕ್ಕೆ ಬಂದಿದ್ದು ರೀ 4 ನುಗ್ಗಿಕಾಯಿ ತೊಗೊಂಡು ನೋಡಿ 4 ಅಲ್ರಿ 6 4 ಅಂದ್ರೆ ಅವ್ರು 10 ರೂಪಾಯಿಗೆ 4 ಅಂದರು ನಾ 6 ತೊಗೊಂಡು ನೋಡಿ ನುಗ್ಗಿಕಾಯಿ ಸಣ್ಣ ಅದಾವು ಮೊನ್ನೆ ಒಂದು 6 ತೊಗೊಂಡಿದ್ದೆ ಅವ್ವ ಓದಾವಡಿ ಶ್ರಾವಣಕುಮಾರ್ ಬಡಿಗೆ ಆಡ್ಕೊತ ಬಂದು ಒಯ್ದ ಹಾಲಿಟ್ಟು ನೋಡಿ ನಾನು ಏನು ಮಾಡಿಲ್ಲ ಬರ್ರಿ ಮತ್ತು ನಾನು ಊಟ ಮಾಡ್ತೀನಿ
ಈ ಇನ್ನೊಂದು ವಿಷಯ ಏನು ಹೇಳ್ಬೇಕಾದ್ರೆ ನಿಮ್ಗೆ ಇನ್ನೆಲ್ಲರಿಗೂ ವಿಡಿಯೋ ಮಾಡಿ ಹಾಕ್ತೀನಿ ರೀ. ವಿಡಿಯೋನು ಒಂದು ಗ್ರೂಪ್ ಮಾಡೀನಿ ರೀ, ಸಾವಿತ್ರಿ ಫ್ಯಾಷನ್ ಸೀರೆ ಅಂಥೇಳಿ. ಅದಕ್ಕೆ ಫಾಲೋ ಆಗಿಲ್ಲರು. ಫಾಲೋ ಆದ್ರಂದ್ರೆ ನಾ ಏನು ಗ್ರೂಪಲ್ಲಿ ಹಾಕಿ ನೋಡಿ ಎಲ್ಲರಿಗೆ ಬಂದು ತಲುಪಿಬಿಡ್ತಾವೆ ರೀ. ಈಗ ಒಬ್ರೊಬ್ರು ಏನು ಮಾಡಿಬಿಡ್ತೀರಿ, ಫೋಟೋ ಹೊಡೆದು ಹಾಕ್ರಿ ಅಕ್ಕ, ಫೋಟೋ ಹೊಡೆದು ಹಾಕ್ರಿ ಅಕ್ಕ ಅಂತ ಕೇಳ್ತಿರ್ತೀರಿ. ಫ್ರೆಂಡ್ಶಿಪ್ ಡೇ ಕಟ್ ಮಾಡಾಕತ್ತಾವಡಿ, ಭಾಳ ಕಟ್ಟ್ಯಾರ ಆಕಿಗೆ. ಹಿಂಗಾಗಿ ತಕ್ಕೋ ಭಾಳ ಕಟ್ಟಿದ್ರಂತ ಸಣ್ಣ ಹುಡ್ರಿಗೆ ಕಟ್ಟೆ ಅಂತ್ರಿ. ನನಗೆ 2 ಕಟ್ಟಾವಡೆ ಫ್ರೆಂಡ್ಶಿಪ್ ಡೇ. ಅದು ಒಂದು ಶ್ರಾವಣಿ ಕಟ್ಟೆ ವೈಟ, ಆ ಕಡೆ ಪುಟ್ಟಕ್ಕೆ ಕಟ್ಟಿದೆ ನೋಡಿ. ಫ್ರೆಂಡ್ಶಿಪ್ ಡೇ ಮುಗೀತ್ರಿ ಇವತ್ತು. ಪಾರ್ಟಿನೂ ಮಸ್ತ್ ಮಾಡಿದ್ವಿ. ಬರ್ರಿ ಊಟ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದು ಇನ್ನೂ ಈಗ ಕುಂತ್ಕೊಂಡು ನಾನು ಕೂಡ ಅದನ್ನು ವಾಟ್ಸಪ್ ಗ್ರೂಪ್ ಅಂತೇಳಿ ಒಂದು ಪೇಜ್ ಮಾಡೀನಿ ರೀ. ಗ್ರೂಪ್ನ್ಯಾಗ ಒಬ್ರಿಗೆ ಹಾಕಿದ್ರೆ ಎಲ್ಲರಿಗೂ, ಗ್ರೂಪಿಗೆ ಹಾಕಿದ್ರೆ ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೂ ರೇಟು ಅದೆಲ್ಲ ಹಾಕಿರ್ತೀನಿ. ಶ್ರವಣ ಮ್ಯಾಗ ಮುಖ ಹೋಗು, ಪಾಟಿ ಕಚ್ಚಿದ ಮ್ಯಾಗ ಮುಕ್ಕೋಬೇಡ. ಆಸೆ ನೀರು ಕುಡ್ದಿಲ್ಲ, ನೀರು ಕುಡಿದು ರೆಸ್ಟಿಗೆ ಹೋಗ್ಬಾ. ಊಟಾಗ ನೀರು ಕುಡಿಬೇಕು. ಮಡಿಕೆ ಕಾಳು ಪಲ್ಯ ಉಣ್ಣಲ್ಲ 2. ಇದಕ್ಕಾಗಿ ನಾನು ಮಡಿಕೆ ಕಾಳು ಪಲ್ಯ ಮಾಡೋದೇ ಇಲ್ಲ ಭಾಳ. ಸಾವಿತ್ರಿ ಫ್ಯಾಷನ್ ಸೀರೆ ಅಂಥೇಳಿ ಗ್ರೂಪ್ ಮಾಡ್ಕೊಂಡಿನಿ. ಆ ಗ್ರೂಪಿಗೆ ಯಾರೆಲ್ಲ ಜಾಯಿನ್ ಆಗ್ತೀರಿ, ಯಾರೆಲ್ಲ ಫಾಲೋ ಆಗ್ತೀರಿ, ಅದು ಅವ್ರಿಗೆ ಅಷ್ಟೇ ಬಂದು ತಲುಪ್ತೊಡಿ. ನಿಮ್ಗೆ ಅದು ಹೆಂಗೆ ಅಂತ ತಿಳ್ಕೊತೀನಿ. ಇವತ್ತು ನಾನು ಗ್ರೂಪ್ ಓಪನ್ ಮಾಡೀನಿ, ನನಗೂ ಕೂಡ ಗೊತ್ತಿಲ್ಲರಿ. ಬರೀ ನಾನು ಊಟ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ. ಶ್ರಾವಕುಮಾರ್ದು ಊಟ ಆಯಿತು, ನಂದು ಕೂಡ ಊಟ ಆಯ್ತು ನೋಡಿ. ಅವರಿಗೆ ಹಸಿ ಕೊಟ್ಟ ಟೈಮೂ ಭಾಳ ಆಯಿತು. ಟೈಮು 10 ಗಂಟೆ ಮ್ಯಾಗ ಹಾಕಿ ಬಂದೈತೆ ನೋಡಿ. ನಾನು ಕೂಡ ಈಗ ಮಲ್ಕೋಬೇಕು. ಶ್ರಾವಣಿ ಬೆಳಗ್ಗೆ ಮತ್ತು ಸ್ಕೂಲಿಗೆ ಓದ್ತಾಳ. ನೋಡ್ಬೇಕ್ರಿ, ನಾಳೆಗೆ ಲೇಟಾಗಿ ಹೇಳ್ಬೇಕಂತ ಮಾಡೀನಿ. ನಾಡ್ದು ಒಂದು ಕಡೆ ಹೋಗ್ತೆ, ಬರೀ ತಿರುಗೋದಾಗೈತೆ ನೋಡಿ. ಇವತ್ತೂ ಚಂತನ ಫುಲ್ಲು ಸುಸ್ತಾಯ್ತು ಅಡ್ಯಾಡಿ. ಏನು ಮಾಡೋಕ್ಕಲ್ಲ ನೋಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾನು ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.